ಪಬ್ಲಿಕ್ ನೆಕ್ಸ್ಟ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಚೈತನ್ಯ ಕೊಟ್ಟಾರಿ. ಇವತ್ತು ನಮ್ಮ ಜೊತೆ ಚಿಕ್ಕಪೇಟೆ ಅಂತ ಹೇಳಿ ಬಂದಾಗ ಚಿಕ್ಕಪೇಟೆಯಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ, ಚಿಕ್ಕಪೇಟೆಯಲ್ಲಿ ಏನೆಲ್ಲ ಸುಧಾರಣೆ ಆಗಬೇಕನ್ನುವಂಥದ್ದು ನಾವೆಲ್ಲ ನೋಡ್ತಾ ಇರ್ತವೆ. ಇವತ್ತು ನಮ್ಮ ಜೊತೆಗೆ ಚಿಕ್ಕಪೇಟೆಯ ಮಾಜಿ ಕಾರ್ಪೊರೇಟರ್ ಆಗಿರುವಂಥ ಶ್ರೀ ಎ.ಎಲ್. ಶಿವಕುಮಾರ್ ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನೋರ ಜೊತೆ ಮಾತಾಡ್ತಾ ಹೋಗೋಣ. ಹಲೋ ಸರ್, ಮೊದಲಿಗೆ ಸ್ವಾಗತ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ನಾನು ಮೊದಲಿಗೆ ಅಂದೆ, ಚಿಕ್ಕಪೇಟೆ ಅಂತ ಹೇಳಿ ಬಂದಾಗ ಸುಮಾರು ವ್ಯವಸ್ಥೆಗಳು ಅವ್ಯವಸ್ಥೆಗಳಾಗಿದೆ, ನಾವು ಇತ್ತೀಚೆಗೆ ನೋಡ್ತಾ ಇರ್ಬೋದು. ಇನ್ನೊಂದೇನು ಅಂತ ಹೇಳಿದರೆ, ಇತ್ತೀಚೆಗೆ ಬೀದಿ ಬದಿ ವ್ಯಾಪಾರಸ್ಥರನ್ನು ಕೂಡ ತೆರವುಗೊಳಿಸ್ತಾ ಇರುವಂಥದ್ದು. ಇದಕ್ಕೆ ಒಂದು ಮಾಜಿ ಕಾರ್ಪೊರೇಟರ್ ಆಗಿ ನಿಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಮೊದಲನೇದಾಗಿ ಚಿಕ್ಕಪೇಟೆಯಲ್ಲಿ ಹೇರಳವಾದ ಸಮಸ್ಯೆಗಳಿದೆ. ಇದು ಹೇಳಿ ಕೇಳಿ ವ್ಯಾಪಾರಿ ಕ್ಷೇತ್ರ. ಪ್ರತಿಯೊಂದು ಸಂದಿಲಿ ಅಥವಾ ಗಲ್ಲೀಲಿ ಅಥವಾ ರಸ್ತೆಯಲ್ಲಿ ವ್ಯಾಪಾರದ ಅಂಗಡಿಗಳಿದೆ, ಮತ್ತು ಹೋಟೆಲ್ಸ್ ಇದೆ. ಹೋಟೆಲ್ಸ್ ಅಂದಮೇಲೆ ಮೆಸ್ಸುಗಳಿರ್ತದೆ. ಮೆಸ್ಸುಗಳ ಜೊತೆಗೆ ಇವತ್ತಿನ ದಿವಸ ಕಸ ಬೀಳ್ತಾನೆ ಇರ್ತದೆ. ಇಲ್ಲಿ ಹೆಸರಿಗೆ ಮಾತ್ರ ಮಾರ್ನಿಂಗ್ ಶಿಫ್ಟು, ಸೆಕೆಂಡ್ ಶಿಫ್ಟು, ನೈಟ್ ಶಿಫ್ಟ್ ಅಂತ ಇರ್ತದೆ. ಆದರೆ ಸೆಕೆಂಡ್ ಶಿಫ್ಟು, ನೈಟ್ ಶಿಫ್ಟು ಕೆಲಸನೇ ಮಾಡಲ್ಲ, ಬಿಲ್ ಮಾತ್ರ ಹೋಗ್ತಾ ಇರ್ತದೆ. ಇದು ಇವತ್ತಿಂದಲ್ಲ, ನಾನು ನೋಡಿದಂಗೆ ಒಂದು 30-40 ವರ್ಷದಿಂದ ಈ ಸಮಸ್ಯೆ ಇದ್ದೇ ಇರೋದು. ಕಸ ಹೋಗೋದಿಲ್ಲ, ಝೀರೋ ಗಾರ್ಬೇಜ್ ಮಾಡಿ ಅಂತ ಕೇಳಿ ಸಾಕಾಗಿದೆ. ಆದರೆ ಇವತ್ತು ಕಳೆದ 1 ತಿಂಗಳಿಂದ ಈ ಕಾಂಟ್ರಾಕ್ಟರ್ಸ್ ಇರ್ತಾರೆ. ಅವರು ಈಗ ಒಂದೇ ಕಾಂಟ್ರಾಕ್ಟ್ರ್ ಒಂದು 25 ಆಟೋ ಅಂತ ಹೇಳಿದ್ರೆ 5-6 ಆಟೋ ಓಡಿಸ್ತಾನೆ, ಮಿಕ್ಕಿದ್ದು ಯಾವುದೂ ಓಡಿಸಲ್ಲ, ಬಿಲ್ ಮಾತ್ರ ಆಗಿರುತ್ತೆ. ಈ ಥರದ ಒಂದು ಅವ್ಯವಹಾರಗಳು ಜಾಸ್ತಿ ಇರೋದರಿಂದ ಸಮಸ್ಯೆ. ಆ್ಯಂಡ್ ಮೋರ್ ಓವರ್ ಇಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಸಿಕ್ಕಾಬಟ್ಟೆ ಕಟ್ತಾರೆ. ಇವತ್ತಿನ ದಿವಸ ಪ್ರಾಪರ್ಟಿ ಟ್ಯಾಕ್ಸ್ ಜೊತೆಗೆ ಇವಾಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂಥೇಳಿ ಅದರಲ್ಲೂ ಕೂಡ ಹಣ ತೊಗೋತಾ ಇದ್ದಾರೆ. ಹಣ ತೊಗೋತಾರೆ. ಎಷ್ಟು 2,000ದಿಂದ 15,000ವರೆಗೂ ಕೊಡ್ತಾಯಿದ್ದಾರೆ ಈಗ. ಆದರೆ ಇವತ್ತು ಕಸ ಹೋಗ್ತಾ ಇದೆಯಾ? ಖಂಡಿತ ಹೋಗ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆಗಳನ್ನ ಕಳೆದ ಒಂದು 15 ವರ್ಷಗಳಿಂದ ಹೊಸ ಲೈನ್ಗಳು ಹಾಕಿ ಬ್ರಿಟಿಷರ ಕಾಲದ್ದು 110 ವರ್ಷದ ಹಿಂದೆ ಇದ್ದಿದ್ದ ಪೈಪ್ಗಳು ಗ್ರ್ಯಾಜುವಲ್ಲಾಗಿ ಚೇಂಜ್ ಮಾಡಿದ್ವಿ. ನೀರಿನ ಸಮಸ್ಯೆ ಕಡಿಮೆ ಆಗಿದೆ, ಸ್ಯಾನಿಟ್ರಿ ಸ್ವಲ್ಪ ಸಮಸ್ಯೆ ಕಮ್ಮಿ ಆಗಿದೆ. ಆದರೆ ಸ್ಟ್ರೀಟ್ ಲೈಟ್ ಇಲ್ಲವೇ ಇಲ್ಲ. ರಾತ್ರಿ ಇವತ್ತಿನ ದಿವಸ 12-1 ಗಂಟೆವರೆಗೂ ಇಲ್ಲಿ ವ್ಯಾಪಾರಸ್ಥರು ಓಡಾಡ್ತಾರೆ. ಸ್ಟ್ರೀಟ್ ಲೈಟ್ಗಳು ಇರೋದಿಲ್ಲ. ಯಾರೋ ಕಾಂಟ್ರಾಕ್ಟ್ರ್ ಕೊಟ್ಟಿರ್ತಾರೆ, ಅವ್ರು ಬರೋದಿಲ್ಲ, ಕೆಲಸ ಮಾಡೋದಿಲ್ಲ. ಮತ್ತು ರಸ್ತೆಗಳು ಇವತ್ತು ನೀವು 3 ಅಡಿಯಿಂದ ಹಿಡಿದು 15-20 ಅಡಿ ಅಷ್ಟೇ ರಸ್ತೆಗಳಿರೋದಿಲ್ಲ. ಯಾವುದೋ ಒಂದೊಂದು ದೊಡ್ಡ ರಸ್ತೆ ಇದೆ, ಅಷ್ಟು ಬಿಟ್ಟರೆ ಇನ್ನಿಲ್ಲ. ಆ 3 ಅಡಿ, 5 ಅಡಿ, 10 ಅಡಿ, 8 ಅಡಿ ರಸ್ತೆಗಳು ಇವತ್ತಿನ ದಿವಸ 30 ವರ್ಷ ಆದರೂ ಕೂಡ ಅದಕ್ಕೆ ಕಾಂಕ್ರೀಟ್ ಇಲ್ಲ, ಎಲ್ಲ ಹಳ್ಳಗಳು ಬಿದ್ದಿದೆ. ಇದನ್ನು ಸರಿಪಡಿಸೋದು ನಾವು ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀವಿ, ಆದರೆ ಅದು ಸಾಧ್ಯ ಆಗ್ತಾಯಿಲ್ಲ ಇಲ್ಲಿ. ಯಾಕೆಂದರೆ ದಿನನಿತ್ಯ ಕೆಲಸ ಮಾಡಿದ್ರೂ ಕೂಡ ಸಾಕಾಗ್ತಾ ಇಲ್ಲ. ಈ ಥರ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಬಹಳಷ್ಟು ನಿರ್ಲಕ್ಷ್ಯ ಮಾಡ್ತಾರೆ ಮತ್ತು ಯಾರೂ ಕೇಳೋರಿಲ್ಲ ಅನ್ನೋ ಸ್ಥಿತಿಗೆ ಬಂದಿದೆ. ಈ ಚಿಕ್ಕಪೇಟೆ ವಾರ್ಡ್ ಇದ್ದರೂ ಕೂಡ ಇದು ಗಾಂಧಿನಗರ ವಿಧಾನಸಭೆಗೆ ಸೇರ್ತದೆ. ಮೊದಲು ಚಿಕ್ಕಪೇಟೆಯಲ್ಲೇ ಇತ್ತು, ಈಗ ಗಾಂಧಿನಗರ ವಿಧಾನಸಭೆ ಕ್ಷೇತ್ರಕ್ಕೆ ಬರುತ್ತೆ. ಇಲ್ಲಿ ದಿನೇಶ್ ಗುಂಡೂರಾವ್ ಅವರು ಸಚಿವರಾಗಿದ್ದಾಗ ಅವ್ರ ಈ ಕಡೆ ಗಮನನೇ ಕೊಟ್ಟಿಲ್ಲ. ಈಗ ಸಚಿವರಾಗಿಲ್ಲ, ಆದರೂ ಕೂಡ ಇವತ್ತಿನ ದಿವಸ ಚಿಕ್ಕಪೇಟೆಯಲ್ಲಿ ಏನಾಗಿದೆ ಅಂದರೆ ಅವ್ರಿಗೊಂದು ರೀತಿಯ ನಿರ್ಲಕ್ಷ್ಯ ಭಾವನೆ ಇದೆ. ಕಾರಣ ಏನಂದರೆ ಇಲ್ಲಿ ಹೆಚ್ಚಿಗೆ ಅವ್ರಿಗೆ ಮತ ಸಿಗೋದಿಲ್ಲ ಅನ್ನೋದು. ನಾನು ಹೇಳೋದು, ಒಬ್ಬ ಜನಪ್ರತಿನಿಧಿ ಆದ ಮೇಲೆ ಚುನಾವಣೆ ಸಮಯದಲ್ಲಿ ಮಾತ್ರ 15-20 ದಿವಸ ನಾವು ರಾಜಕೀಯ ಮಾಡಬೇಕು. ಮಿಕ್ಕಿದ ಟೈಮಲ್ಲಿ ಸಾಮಾಜಿಕ ಚಟುವಟಿಕೆಗಳು ಮಾಡಬೇಕು, ಸಾಮಾಜಿಕ ಜವಾಬ್ದಾರಿ ತಗೋಬೇಕು, ಸಮಾಜದ ಸಂಕಷ್ಟದಲ್ಲಿ ಬಂದಂಥ ನಾಗರಿಕರಿಗೆ ಸಹಾಯ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಭಾವಿಸಿದ್ದೀನಿ. ಸರ್, ಇವಾಗ ಚಿಕ್ಕಪೇಟೆಯ ಸಮಸ್ಯೆಗಳನ್ನು ಎಳೆಯಾಗಿ ಬಿಚ್ಚಿಟ್ರಿ ನೀವು. GB ಅಂತ ಹೇಳಿ ಬಂದಾಗ ಇವತ್ತಾಗುತ್ತೆ ಎಲೆಕ್ಷನ್, ನಾಳೆ ಆಗುತ್ತೆ ಅನ್ನುವಂಥ ಮುಂಡು ಮಾತುಗಳನ್ನೇ ಸರ್ಕಾರ ಆಡ್ತಾ ಇದೆ. ನೀವು ಒಂದು ಮಾಜಿ BBMP ಸದಸ್ಯರಾಗಿರೋದ್ರಿಂದ ಈ ಬಾರಿ ಆದರೂ GBA ಎಲೆಕ್ಷನ್ ಆಗುತ್ತಾ? ನಿಮ್ಮ ಪ್ರಕಾರ ಏನು ಹೇಳ್ತೀರಾ ಸರ್? ಮೊದಲನೇದಾಗಿ GBA ಮಾಡಿರೋದೇ ತಪ್ಪು. ಏನಿವತ್ತು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಂತ ಮಾಡಿದ್ದಾರೆ, ಅದಕ್ಕೆ 5 ಕಾರ್ಪೊರೇಷನ್ ಮಾಡಿದ್ದಾರೆ. 5 ಕಾರ್ಪೊರೇಷನ್ ಮಾಡಿದ್ರೆ 369 ವಾರ್ಡ್ಗಳಂತ ಮಾಡಿದ್ದಾರೆ. 369 ವಾರ್ಡ್ಗಳು ಬೇಕಾದರೆ 369 ಇಂಜಿನಿಯರ್ಸ್ ಇರಬೇಕು, 369 ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇರಬೇಕು, 369 RIಗಳು ಇರಬೇಕು, 369 TIಗಳು ಇರ್ಬೋದು. ಹೀಗೆ ಹೇಳ್ಕೊಂಡು ಹೋದರೆ ತನ್ನದೇ ಆದ ಡಿಪಾರ್ಟ್ಮೆಂಟಲ್ಲಿ ಇವತ್ತಿನ ದಿವಸ ಪರ್ಮನೆಂಟ್ ಎಂಪ್ಲಾಯೀಸೇ ಇಲ್ಲ. BBMPಲಿ ಎರವಲು ತೊಗೊಂಡಿರೋರು ಸಾಕಷ್ಟು ಇದ್ದಾರೆ, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರೋರು ಸಾಕಷ್ಟು ಜನ ಇದ್ದಾರೆ. ಅದ್ರ ಜೊತೆಗೆ ಇವತ್ತಿನ ದಿವಸ ಆನ್ ಡೆಪ್ಯುಟೇಷನ್ನು ಬೇರೆ ಕಡೆಯಿಂದ ಬರ್ತಾಯಿದ್ದಾರೆ. ಇವತ್ತಿನ ದಿವಸ ಉದಾಹರಣೆಗೆ ಬೆಸ್ಕಾಮ್ ಇರ್ಬೋದು, BWSSB ಇರ್ಬೋದು, ಅಥವಾ ಸರ್ಕಾರದ ಇನ್ಯಾವುದೇ ಡಿಪಾರ್ಟ್ಮೆಂಟಿಂದ ಬಂದರೆ ಅಲ್ಲಿನ ಸ್ಯಾಲ್ರಿನ ಇಲ್ಲಿ BBMPಲಿ ಕೊಡಬೇಕಾಗುತ್ತೆ. ಆದರೆ BBMP ಅವ್ರದ್ದು ಏನಿವತ್ತು ಸ್ಯಾಲ್ರಿ ಸ್ಕೇಲ್ ಇದೆ ಅದು ಕಡಿಮೆ ಇರುತ್ತೆ.
ಅಲ್ಲಿ ಜಾಸ್ತಿ ಇರುತ್ತೆ. ಸೊ ಆ ಹಣನ ಇಲ್ಲೂ ಕೊಡಬೇಕಾಗುತ್ತೆ ಇವರು. ಆನ್ ಡೆಪ್ಯುಟೇಷನ್ ಹೆಂಗೆ ಬರುತ್ತೋ ಹಾಗೆ. ಉದಾಹರಣೆಗೆ 5 ಕಾರ್ಪೊರೇಷನ್ ಅಂತಾರೆ. 5 ಕಾರ್ಪೊರೇಷನ್ ಅಂದರೆ ಇವತ್ತಿನ ದಿವಸ ಒಂದು ಕಾರ್ಪೊರೇಷನ್ಗೆ 12 ಸ್ಥಾಯಿ ಸಮಿತಿ ಬಂದರೆ 12 5 60 ಸ್ಥಾಯಿ ಸಮಿತಿಗಳಿಗೆ 60 ಡಿ ಸಿಗಳು ಬೇಕು, 60 ಪಿ ಎಸ್ಗಳು ಬೇಕು, ಪಿ ಎಗಳು ಬೇಕು, 60 ಕಾರ್ ಅವ್ರಿಗೆ ಬೇಕು. ಎಲ್ಲ ರೀತಿಯ ಒಂದು ಇನ್ಫ್ರಾಸ್ಟ್ರಕ್ಚರ್ ಅವ್ರಿಗೆ ಕೊಡಬೇಕು. ಅದೇ ರೀತಿ ಇವತ್ತು ಮೇಯರ್ಗಳಾದಮೇಲೆ ಸ್ಥಾಯಿ ಸಮಿತಿಗಳು ಬಂದಾಗ ಅವ್ರಿಗೂ ಕಾರ್ಗಳು ಕೊಡಬೇಕು. ಕನಿಷ್ಠ ಅಂದರೂ ಒಂದು ಸ್ಥಾಯಿ ಸಮಿತಿಗೆ 5 ರಿಂದ 6 ಜನ ಸ್ಟಾಫ್ ಇರಬೇಕು. ಇದೆಲ್ಲವನ್ನೂ ಲೆಕ್ಕ ಹಾಕಿದ್ರೆ ಸಾವಿರಾರು ಜನ ಇವತ್ತಿನ ದಿವಸ ಇವರು ಈಗೇನು ಅಲೋಕೇಟ್ ಮಾಡ್ಕೋಬೇಕು. ಈಗ ಇರೋದ್ರಲ್ಲೇ ಎಲ್ಲ ಮಾಡ್ತೀನಿ ಅಂದರೆ ಸಾಧ್ಯನೇ ಇಲ್ಲ. ಆ್ಯಂಡ್ ಮೋರೋವರು ಈಗಾಗಲೇ 198 ವಾರ್ಡ್ ಇದ್ದಾಗೆ 110 ಹಳ್ಳಿಗಳು, 7 ಸಿ ಎಮ್ ಸಿಗಳು, 2 ಟಿ ಪಿಗಳು ಇವೆಲ್ಲವನ್ನೂ ಸೇರಿಸ್ಕೊಂಡು ಮಾಡಿದವ್ರಂಥ ಕಾರ್ಪೊರೇಷನ್ಗೆ ಇವರು ಇನ್ಫ್ರಾಸ್ಟ್ರಕ್ಚರ್ ಕೊಡೋದಕ್ಕಾಗಲಿಲ್ಲ, ನೀರು ಕೊಡಲಿಲ್ಲ, ರಸ್ತೆ ಕೊಡಲಿಲ್ಲ. ಈಗ ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಕೊಂಡು ಇವತ್ತು ಸೇರಿಸಿ ನಾವು ಮಾಡ್ತೀವಿ ಅಂತ ಇದ್ದಾರೆ. ಮತ್ತು ಜಿ ಬಿ ಎಮ್ ಮಾಡಿರೋವಂಥ ಏನು ಕಾರ್ಪೊರೇಷನ್ ಎಲ್ಲ ಅವೈಜ್ಞಾನಿಕವಾಗಿದೆ. ಅವ್ರಿಗೆ ಹೆಂಗೆ ಅನುಕೂಲ ಬೇಕೋ ಹಾಗೆ ಎಲ್ಲೋ ಕೂತ್ಕೊಂಡು ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಇವತ್ತಿನ ದಿವಸ ಡಿಲಿಮಿಟೇಷನ್ನು ಮಾಡಿರೋವಂಥದ್ದು. ಆ ಕಟ್ ಆ್ಯಂಡ್ ಪೇಸ್ಟಲ್ಲಿ ಇವತ್ತು ಡಿಲಿಮಿಟೇಷನ್ ಮಾಡಿರೋದ್ರಿಂದ ಎಷ್ಟೆಲ್ಲ ಸಮಸ್ಯೆಗಳಾಗಿದೆ ಅಂತೇಳಿ ಇವತ್ತವರೆಗೂ ಕೂಡ ಅದ್ರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ. ಇನ್ನೊಂದೇನು ಅಂತ ಹೇಳಿದ್ರೆ, ನೀವು ಹೇಳಿದಾಗೆ ಸರ್ ಜಿ ಬಿ ಎಲೆಕ್ಷನ್ ಬಗ್ಗೆ, ಎಲೆಕ್ಷನ್ ಮಾಡಬೇಕು ಅಂತ ಇದ್ರೆ ನಮ್ಮಲ್ಲಿ ದುಡ್ಡಿಲ್ಲ ಅನ್ನುವಂಥ ಕೆಲವೊಂದು ಮಾತುಗಳು ಸರ್ಕಾರದಿಂದ ಕೇಳಿ ಬರುವಂಥದ್ದು. ಸುಮಾರು 10 ವರ್ಷಗಳಾಗಿದೆ ಕಾರ್ಪೊರೇಟ್ರ್ ಇಲ್ಲದೆ ಅದೆಷ್ಟೋ ವಾರ್ಡ್ಗಳಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಬೋದು. ಜನರಿಗೂ ಅವರೆಲ್ಲ ಕಷ್ಟಗಳನ್ನು ಎಮ್ ಎಲ್ ಎ ಹತ್ರ ಹೋಗಿ ಹೇಳಲಿಕ್ಕಾಗಲ್ಲ. ಇಂಥ ಟೈಮಲ್ಲಿ XMLAಗಳೇ ಹೆಲ್ಪ್ ಮಾಡ್ತಾ ಇರುವಂಥದ್ದು ಜನರಿಗೆ. ಜಿ ಬಿ ಎಲೆಕ್ಷನ್ ಆದರೆ ಎಷ್ಟು ಹೆಲ್ಪ್ ಆಗ್ಬೋದು ಜನರಿಗೆ ಅನ್ನುವಂಥದ್ದು. ಖಂಡಿತ ನೋಡಿ, ಇವತ್ತಿನ ದಿವಸ MLA ಆಗಲಿ MP ಗಳಾಗಲಿ ಕ್ಷೇತ್ರದಲ್ಲಿ ಬರೋದಿಲ್ಲ. ಈಗ ಸಣ್ಣ ಸಣ್ಣ ರಸ್ತೆಗಳಲ್ಲಿ ಓಡಾಡೋರು ಯಾರು ಅಂದರೆ ಕಾರ್ಪೊರೇಟರ್ಸ್ಗೆ ಕೈಗೆ ಸಿಗುವಂಥದ್ದು. ಮತ್ತು ಯಾರಿಗೇ ಆಗಲಿ ಸ್ಥಳೀಯವಾಗಿರ್ತಾರೆ, ಮನೆ ಸ್ಥಳೀಯವಾಗಿರ್ತದೆ. ಅವ್ರು ಯಾರಾದರೂ ಇವತ್ತು ಸಮಸ್ಯೆಗಳು ಬಂದರೆ ನೇರ ಫೋನ್ ಮಾಡ್ತಾರೆ, ಇಲ್ಲ ಬರ್ತಾರೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತಿನ ದಿವಸ ಅವ್ರಿಗೆಲ್ಲ ಕೂಡ ಏನಾದರೂ ಒಂದು ಸಮಸ್ಯೆ ಆಯಿತು, ಒಂದು ನೀರಿನ ಸಮಸ್ಯೆ ಆಗ್ಬೋದು, ಒಂದು ಸ್ಟ್ರೀಟ್ ಲೈಟ್ ಇರ್ಬೋದು, ಒಂದು ಕಸದ ಸಮಸ್ಯೆ ಇರ್ಬೋದು, ರಸ್ತೆ ಸಮಸ್ಯೆ ಇರ್ಬೋದು, ಇನ್ನಿತರ ಬೆಸ್ಕಾಮ್ದಿರ್ಬೋದು, ಯಾವುದಾದ್ರೂ ಈ ಥರ ಸಮಸ್ಯೆ ಬಂದಾಗ ಯಾರನ್ನ ಅಪ್ರೋಚ್ ಮಾಡಬೇಕು? ಈಗ MLAಗೆ ಅಂದರೆ MLA ನೇರ ಫೋನ್ ಎತ್ತಾರೆ, ಅವ್ರು ಯಾರೋ PAಗಳು ಹೇಳ್ತಾರೆ. ಎತ್ತಿದ ತಕ್ಷಣ ಅವ್ರಿಗೆ ನಮಗೆ ಒಂದು ಇನ್ಫಾರ್ಮೇಷನ್ನು ನಾವು ಕೊಡೋದನ್ನು ತೊಗೊಂಡು ಅವ್ರೇನು ಅಟೆಂಡ್ ಮಾಡ್ತಾರೆ. ಇವತ್ತಿನ ದಿವಸ ಕಾರ್ಪೊರೇಟರ್ಸು ಈಗಾಗಲೇ 2020ರಲ್ಲೇ ಚುನಾವಣೆ ಆಗಬೇಕಾಗಿತ್ತು. ಬೇರೆ ಬೇರೆ ಕಾರಣಗಳಿಂದ 20ರಿಂದ 23ವರೆಗೂ ಹೋಯಿತು. 23 ನಂತರ ಇವರು ಕೂಡ 3 ವರ್ಷ ಹೀಗೆ ತಳ್ಕೊಂಡು ಬರ್ತಾ ಇದ್ದಾರೆ ಹೊರತು ಚುನಾವಣೆ ಅಂತೂ ಆಗಿಲ್ಲ. ಈಗಿರೋವಂಥ ಪರಿಸ್ಥಿತಿನಲ್ಲಿ ಇವತ್ತು GB ಏನು ಇವರು ಅಂದ್ಕೊಂಡಿದ್ದಾರಲ್ಲ ಮಾಡೋದು ಅಷ್ಟು ಸುಲಭ ಸಾಧ್ಯವಲ್ಲ. ಈಗ ನನಗನ್ಸುತ್ತೆ ಒಂದು ತಿಂಗಳು ಅಥವಾ 2 ತಿಂಗಳು ಹೋದ್ಮೇಲೆ 5 ಕಾರ್ಪೊರೇಷನ್ನಿಂದ ತುಂಬ ಕಷ್ಟ ಆಗುತ್ತೆ ಮ್ಯಾನೇಜ್ ಮಾಡೋದು. 2 ಕಾರ್ಪೊರೇಷನ್ ಮಾಡ್ತೀವಿ ಅಂತಲೂ ಕೇಳ್ಬೋದು ಇವರು. ಅದೇನು ಆಶ್ಚರ್ಯ ಪಡಬೇಕಾಗಿಲ್ಲ. 2 ಕಾರ್ಪೊರೇಷನ್ ಆದಮೇಲೆ ಮತ್ತೆ ಡಿಲಿಮಿಟೇಷನ್ ಮಾಡಬೇಕು, ಮತ್ತೆ ಡಿಲಿಮಿಟೇಷನ್ ಮಾಡಿ ವಾರ್ಡ್ ವಿಂಗಡಣೆ ಮಾಡಬೇಕು. ಅದಾದಮೇಲೆ ಮತ್ತೆ ರಿಸರ್ವೇಷನ್ ಮಾಡಬೇಕು. ವಾರ್ಡ್ ವಿಂಗಡಣೆ ಮಾಡಬೇಕಾದ್ರೆ ಇನ್ನೊಂದು 6 ತಿಂಗಳಂತೂ ಹೋಗಲೇಬೇಕಾಗುತ್ತೆ. ಮುಂದಕ್ಕೆ ಹೋದರೆ ಮುಂದಿನ ವರ್ಷ ಏನಾದರೂ ಚುನಾವಣೆ ಮುಂದಕ್ಕೆ ಹಾಕ್ಬಿಟ್ರೆ ಚುನಾವಣೆ ವರ್ಷ ಅಂಥೇಳಿ MLAಗೆ ಚುನಾವಣೆ ವರ್ಷ ಅಂಥೇಳಿ ಅದನ್ನು ಹಾಗೆ ಮುಂದಕ್ಕೂ ಹಾಕ್ಲೂಬೋದು. ಚಿಕ್ಕಪೇಟೆ ಅಂತ ಹೇಳಿ ಬಂದಾಗ ಅದೆಷ್ಟೋ ಜನರಿಗೆ ಚಿರಪರಿಚಿತ ಆಗಿರುವಂತಹ ವ್ಯಕ್ತಿ ಶಿವಕುಮಾರ್ ಅವರಲ್ವಾ. ಸುಮಾರು ವರ್ಷಗಳಿಂದ BJPಗಾಗಿ ಸೇವೆ ಮಾಡ್ತಾ ಇದ್ದೀರಾ ಸರ್. ಇದೇ ರಾಜಕೀಯದಲ್ಲಿ ನಿಮ್ಮ ಜೀವನ ಮುಂದುವರಿತಾ ಇದೆ. ಈ ಬಾರಿ GB ಎಲೆಕ್ಷನಲ್ಲಿ ನೀವು ಕೂಡ ಆಸ್ಪರೆಂಟ್. ತುಂಬ ಜನ ಹೇಳ್ತಾ ಇರುವಂಥದ್ದು ಎಲೆಕ್ಷನ್ ಆಗದೇ ಇರಲಿ, ನಮ್ಮ ಜೊತೆ ಇರುವಂಥ ಒಂದು ಜೀವ ಅಂತ ಇದ್ರೆ ಶಿವಕುಮಾರ್ ಅವರು ಅಂತ ಹೇಳಿ. ಮುಂದಿನ ಎಲೆಕ್ಷನ್ ಅನೌನ್ಸ್ ಆದ ತಕ್ಷಣ ಶಿವಕುಮಾರ್ ಅವರು ಎಲೆಕ್ಷನ್ಗೆ ನಿಲ್ತಾರಾ ಅನ್ನುವಂಥದ್ದು? ನೋಡಿ, ಈಗಾಗಲೇ ಕಳೆದ ಸರಿನೇ ನಮ್ಮ ಶ್ರೀಮತಿಯವರೇ ನಿಂತಿದ್ದು. ಕೆಲಸ ನಾವೇ ಮಾಡಿದ್ರು ಕೂಡ ಶ್ರೀಮತಿಯವರು ಹೋಗ್ತಾರೆ. ಅದೇ ರೀತಿ ಮತ್ತೆ ರಿಸರ್ವೇಷನ್ನು ಜನರಲ್ ಆಗುತ್ತೆ ಅಥವಾ OBC ಆಗುತ್ತೆ ಅಂದ್ಕೊಂಡ್ವಿ. ಜನರಲ್ಲೂ ಆಗಿಲ್ಲ, OBC ಆಗಿಲ್ಲ, ಈಗ ಜನರಲ್ ಲೇಡಿ ಮಾಡಿದ್ದಾರೆ. ಹಾಗಾಗಿ ಮತ್ತೆ ನಮ್ಮ ಶ್ರೀಮತಿಯವ್ರನ್ನೇ ನಿಲ್ಲಿಸ್ಕೋಬೇಕಾಗುತ್ತೆ. ಆದರೆ ಇವತ್ತಿನ ದಿವಸ ಇದೇ ವಾರ್ಡನ್ನ ಒಂದು 10,000 ವೋಟರ್ಸ್ನ ಈಗ ತೆಗೆದು ಪಕ್ಕದ ವಾರ್ಡ್ಗೆ ಹಾಕಿದ್ದಾರೆ. ಅಂದರೆ ಅದು ಕಾಟನ್ಪೇಟೆ ವಾರ್ಡು. ಅಲ್ಲೂ ಕೂಡ ನಾನು ಚಿರಪರಿತಾ ಇರೋದ್ರಿಂದ ನಾನು ಅಲ್ಲಿ ನಿಂತ್ರೂ ಗೆಲ್ತೀನಿ. ಅನೇಕರು ನನಗೆ ಅಲ್ಲೂ ಕರೀತಾ ಇದ್ದಾರೆ, ಇಲ್ಲ ಅಂತ ನೀವು ಬನ್ನಿ, ನೀವು ನಿಂತ್ಕೊಳ್ಳಿ ಅಂತ. ಆನ್ ಪ್ರಿನ್ಸಿಪಲ್ ನಾನು ಬೇಸಿಕಲಿ RSSಯಿಂದ ಬಂದಿರೋನು, ಕಳೆದ 60 ವರ್ಷದಿಂದ ಇದ್ದೇನೆ. ಮತ್ತು 50 ವರ್ಷದಿಂದ ಜನಸಂಘ BJPಲಿ ಕೆಲಸ ಮಾಡಿರೋರು. ನನಗೂ ಆದ ಒಂದು ಪ್ರಿನ್ಸಿಪಲ್ ಇರ್ತದೆ. ಆ ಪ್ರಿನ್ಸಿಪಲ್ ಪ್ರಕಾರ ಒಂದು ಕಡೆ ಮಾತ್ರ ಕೇಳೋಕ್ಕಾಗುತ್ತೆ. ಮೊದಲಿಂದನೂ ಕೂಡ ನಾನು ಚಿಕ್ಕಪೇಟೆಯಲ್ಲೇ ಕೆಲಸ ಮಾಡಿರೋದ್ರಿಂದ ಚಿಕ್ಕಪೇಟೆ ವಾರ್ಡೇ ಕೇಳಬೇಕಾಗುತ್ತೆ. ಚಿಕ್ಕಪೇಟೆ ವಾರ್ಡು ಅದು ಜನರಲ್ಲಾಗಿ ಲೇಡಿ ಆಗಲಿ ಜೆಂಟ್ಸ್ ಆಗಲಿ
ಇಲ್ಲಿಂದನೇ ನಿಂತು ಇಲ್ಲಿ ಗೆಲ್ಲಬೇಕು ಅನ್ನೋದು ಎಲ್ಲರ ಬಯಕೆ ಮತ್ತು ನನ್ನ ಬಯಕೆ ಕೂಡ ಅದೇ ಥರ ಇದೆ. ಹಾಗಾಗಿ ನನಗೇನು ಹೊಸದಾಗಿ ಇಲ್ಲೇನೋ ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋದೇನಿಲ್ಲ. ಯಾಕೆಂದರೆ ಬೆಳಗ್ಗೆ ಎದ್ದರೆ 6:30ಇಂದ ನಾನು ಸಂಜೆ 7-8 ಗಂಟೆವರೆಗೂ ಏನೇ ಸಮಸ್ಯೆ ಬಂದರೂ ನೇರ ಹೋಗ್ತೀನಿ, ಸಂಪರ್ಕ ಮಾಡ್ತೀನಿ. ಮತ್ತು ಅವರು ಕೂಡ ಸಂಪರ್ಕ ಮಾಡ್ತಾರೆ. ಮತ್ತು ಇಲ್ಲಿ ಆಫೀಸ್ ಸದಾ ತೆರೆದಿರುತ್ತೆ. ಯಾವುದೇ ಸಮಸ್ಯೆ ಬಂದರೂ ಕೂಡ ನಾನು ಸ್ಪಂದಿಸೋದ್ರಿಂದ ಜನರಿಗೂ ಅನಿಸಿದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜಕೀಯ ಅಂಥೇಳಿ ನಾನು ಅನಿವಾರ್ಯ ಅಂದ್ಕೊಂಡು ನಾನು ಸಮಾಜ ಸೇವೆ ಮಾಡ್ತಾಯಿಲ್ಲ. ಮೊದಲಿಂದ ಸಮಾಜ ಸೇವೆಯಲ್ಲಿದ್ದೀನಿ. ಹಾಗಾಗಿ ಸಮಾಜ ಸೇವೆ ಮಾಡ್ತಾಯಿದ್ದೇನೆ. ಈ ಎಲ್ಲ ಸಮಸ್ಯೆಗಳಿಗೂ ಸ್ಪಂದಿಸ್ತಾ ಇರೋದ್ರಿಂದ ಜನರ ಅಭಿಪ್ರಾಯ ಕೂಡ ನನ್ನ ಬಗ್ಗೆ ಹೆಚ್ಚು ಒಲವಿದೆ. ಸರ್, RSS ಅಂತ ಹೇಳಿರೋ ಪ್ರಕಾರ ಇತ್ತೀಚೆಗೆ ಸರ್ಕಾರದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳನ್ನು ನಾವು ನೋಡಿದಾಗ ಪ್ರಿಯಾಂಕಾ ಖರ್ಗೆ ಅವರು RSS ಬಗ್ಗೆ ತುಂಬ ಮೊಂಟು ಮಾತುಗಳನ್ನು ಆಡ್ತಾ ಇರುವಂಥದ್ದು, ನಾನು ಜೀವಂತವಾಗಿ ಇರೋ ತನಕ RSS ಅನ್ನು ನಿಂದಿಸ್ತಾನೆ ಇರ್ತೇನೆ ಅನ್ನುವಂಥ ಮಾತುಗಳು. ಇದಕ್ಕೇನು ಹೇಳ್ತೀರಾ ನೀವು? ಈ ರೀತಿ ನಿಂದಕರು ಕಳೆದ 100 ವರ್ಷಗಳಲ್ಲಿ ಅನೇಕರು ಬಂದು ಹೋಗಿದ್ದಾರೆ. ಅನೇಕರು ಬಂದು ಹೋಗಿರೋ ಅಂಥದ್ರಲ್ಲಿ ಇವತ್ತೊಂದು ದಿವಸ ಅದೇ ರೀತಿ ಪ್ರಿಯಾಂಕಾ ಖರ್ಗೆನೂ ಒಬ್ಬರು. RSSಗೆ ಒಂದು ಸರಿ ಅವ್ರು ಬಂದರೆ ಗೊತ್ತಾಗುತ್ತೆ. RSS ಶಾಖೆಗೆ ಬಂದರೆ ಅವ್ರಿಗೆ ಗೊತ್ತಾಗುತ್ತೆ ಶಾಖೆಯಲ್ಲಿ ಏನು ಮಾಡ್ತೀವಿ, ವ್ಯಕ್ತಿ ನಿರ್ಮಾಣ ಯಾವ ಥರ ಮಾಡ್ತೀವಿ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತಿನ ದಿವಸ ಒಬ್ಬ ವ್ಯಕ್ತಿ ಯಾವ ರೀತಿ ತನ್ನ ಸ್ವಯಂ ಶಕ್ತಿ ರೂಪಿಸ್ಕೋಬೇಕು, ಜೊತೆಗೆ ಸಮಾಜಕ್ಕೆ ನಿಸ್ವಾರ್ಥ ಸೇವೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕಲಿಸ್ತಾರೆ. ರಾಷ್ಟ್ರಭಕ್ತಿ ಕಲಿಸ್ತಾರೆ. ಅದಕ್ಕಿಂತ ವ್ಯಕ್ತಿ ನಿರ್ಮಾಣ ಕಲಿಸ್ತಾರೆ. ಅದು ಬಿಟ್ಟರೆ ಬೇರೆ ಇನ್ನೇನು ಅಲ್ಲಿರಲ್ಲ. ಒಂದು ದೇಶಭಕ್ತಿ ಗೀತೆ ಇರುತ್ತೆ, ಒಂದು ಪ್ರಾರ್ಥನೆ ಇರುತ್ತೆ, ಒಂದು ಅಮೃತ ವಚನ ಇರ್ತದೆ. ಅಮೃತ ವಚನದಲ್ಲಿ ಯಾವುದಾದ್ರೂ ಒಂದು ಶ್ಲೋಕ ಇರುತ್ತೆ. ಶ್ಲೋಕದ ಎಲ್ಲವನ್ನೂ ಕೂಡ ದೇಶಕ್ಕೆ ಸಂಬಂಧಪಟ್ಟಿದ್ದಂಥ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂಥದ್ದು ಇರ್ತದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಬಾಲ್ಯದಿಂದಲೇ ಇವತ್ತು ಸ್ವಯಂ ಸೇವಕರಾಗಿರೋದು ತನ್ನ ನಿಜ ಜೀವನದಲ್ಲಿ ಮುಂದೆ ಯಾವ ರೀತಿ ನಾನು ನನ್ನ ಜೀವನ ನಿರ್ಮಾಣ ಮಾಡ್ಕೋಬೇಕು, ಯಾವುದಕ್ಕೆಷ್ಟು ಸಮಯ ಪಾಲನೆ ಮಾಡಬೇಕು, ಯಾವುದಕ್ಕೆಷ್ಟು ಸಮಯ ಕೊಡಬೇಕು, ಎಲ್ಲದಕ್ಕೆ ಹೆಚ್ಚಾಗಿ ನಿಸ್ವಾರ್ಥವಾಗಿ ಸಮಾಜದಲ್ಲಿ ಸೇವೆ ತೊಡಗಿಸುವಂಥ ಒಂದು ಅಭಿಪ್ರಾಯನ ಮೂಡಿಸುವಂಥ ರೀತಿಯಲ್ಲಿ ಸಂಘ ಬೆಳೆಸ್ಕೊಂಡು ಬರ್ತಾಯಿದೆ. ಇವತ್ತಿನ ದಿವಸ ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ ಅಂದರೆ ಅವ್ರಿಗೇನೂ ಗೊತ್ತಿಲ್ಲ ಸಂಘದ ಬಗ್ಗೆ. ಏನೋ ಇವ್ರು ಹೇಳ್ತಾರೆ ಒಂದು ಏನೋ ರಿಜಿಸ್ಟ್ರೇಷನ್ ಮಾಡಬೇಕು ಹಾಗೆ ಹೇಗೆ ಅಂತೇಳಿ. ಸಂಘದಿಂದ ಯಾವತ್ತೂ ಹಣ ಸಂಗ್ರಹ ಮಾಡಲ್ಲ. ಸಂಘದಲ್ಲಿ ಇವತ್ತು ಕೂಡ ಒಬ್ಬ ಸ್ವಯಂ ಸೇವಕ ಆಗಬೇಕಾದ್ರೆ ಅವ್ನು ರಿಜಿಸ್ಟರ್ ಮಾಡಬೇಕಾಗಿಲ್ಲ. ಅವ್ನು ನಿತ್ಯ ಶಾಖೆಗೆ ಬಂದರೆ ಅವ್ನು ಸ್ವಯಂ ಸೇವಕ. ನಿತ್ಯ ಶಾಖೆಗೆ ಇರಬೇಕು. ಅಥವಾ ಸಂಘದ ಒಂದು ಯಾವುದಾದ್ರೂ ಒಂದು ಕಾರ್ಯಕ್ರಮಗಳು ಜೋಡಿಸ್ಕೊಂಡ್ರೆ ಅವನು ಸಂಘದ ಹಿತೈಷಿ ಆಗ್ತಾನೆ. ಈ ರೀತಿ ಒಂದು ಭಾವನೆಗಳು ಬದಲಾವಣೆ ಆಗುತ್ತೆ ಹೊರತು ಮತ್ತು ಇವತ್ತಿನ ದಿವಸ ಯಾವುದೇ ದುಶ್ಚಟಗಳು, ಅದರಲ್ಲೂ ಚಿಕ್ಕ ವಯಸ್ಸಲ್ಲಿಂದ ಕಾಲೇಜ್ ಡೇಸಲ್ಲೂ ಬರೋವರೆಗೂ ಯಾವುದೇ ದುಶ್ಚಟಗಳಿಗೆ ಹೋಗದಿರ ದೇಶಭಕ್ತಿ, ದೇಶಪ್ರೇಮ, ದೇಶಕ್ಕಾಗಿ ನಾವೆಲ್ಲರೂ ಇದ್ದೀವಿ, ಸಮಾಜಕ್ಕಾಗಿ ನಿಸ್ವಾರ್ಥದಿಂದ ಸೇವೆ ಮಾಡಬೇಕು ಅನ್ನೋ ಭಾವನೆಗಳನ್ನು ಬೆಳೆಸುತ್ತೆ ಹೊರತು ಇದರಿಂದ ಬೇರೆ ಇನ್ನೇನು ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ. RSSನ ಅನೇಕ ಪ್ರಕಲ್ಪಗಳಿದ್ದಾವೆ. ಸುಮಾರು 40-43 ಪ್ರಕಲ್ಪಗಳಿದೆ. ಆ ಪ್ರಕಲ್ಪಗಳಲ್ಲಿ ತನ್ನದೇ ಆದ ರೀತಿಯಲ್ಲಿ ಇವತ್ತು ಸಮಾಜದಲ್ಲಿ ಚಟುವಟಿಕೆಗಳು ಮಾಡ್ತಾಯಿದೆ. ಅವೆಲ್ಲವೂ ಕೂಡ ರಿಜಿಸ್ಟರ್ ಆಗಿದೆ. ಕಾಲಕ್ಕೆ ಅದೇನು ಆಡಿಟ್ ಆಗಬೇಕು, ಅಕೌಂಟಬಿಲಿಟಿ ಎಲ್ಲವೂ ಇದೆ. ಅದೆಲ್ಲವೂ ಎಲ್ರಿಗೂ ಗೊತ್ತಿರೋದೆ. ಇವತ್ತವರೆಗೂ ಕೂಡ 100 ವರ್ಷದ ಸಮಾಜ ಸೇವೆಯಲ್ಲಿ ಯಾರೂ ಕೂಡ ಇವತ್ತು ಪ್ರಶ್ನೆ ಮಾಡಿಲ್ಲ. ಎಲ್ಲೇ ಆಗಲಿ ಇವತ್ತಿನ ದಿವಸ RSS ಯಾವುದಾದ್ರೂ ಒಂದು ಸಮಸ್ಯೆಗಳಲ್ಲಿ ಫ್ಲಡ್ ಇರ್ಬೋದು, ಕ್ಷಾಮ ಇರ್ಬೋದು, ಅಥವಾ ಯಾವುದೇ ಆದರೂ ಕೂಡ ಮೊದಲು ಹೋಗೋದಲ್ಲಿ ಸುನಾಮಿ ಇರ್ಬೋದು, RSSನ ಸ್ವಯಂ ಸೇವಕರು ಮೊದಲು ಹೋಗಿ ಅಲ್ಲಿ ಸೇವೆಯಲ್ಲಿ ತೊಡಗ್ತಾರೆ. ಯಾಕೆ 1962ರಲ್ಲಿ ಇವತ್ತಿನ ದಿವಸ ನಮ್ಮೆಲ್ರಿಗೂ ಗೊತ್ತೇ ಇದೆ. ಆವತ್ತಿನ ದಿವಸ ಕಾಶ್ಮೀರದಲ್ಲಿ ಹಿಮ ಬಿದ್ದು ಅಲ್ಲಿ ಏನು ಇಮ್ಮಿಡಿಯೇಟಾಗಿ ಅಲ್ಲೆಲ್ಲ ಒಂದು ಕಡೆ ಫ್ಲೈಟ್ಗಳೆಲ್ಲ ಲ್ಯಾಂಡ್ ಆಗಬೇಕು ಅಂದಾಗ ಅವ್ರಿಗೆ ಇಮ್ಮಿಡಿಯೇಟಾಗಿ ಕಾಣಿಸಿದ್ದು ಒಂದು 200 ಜನ ಸ್ವಯಂ ಸೇವಕರು ಸಿಕ್ಕರೆ ಅದೆಲ್ಲ ಕ್ಲೀನ್ ಮಾಡಿಕೊಡ್ತಾರೆ. ನಮ್ಮದು ಏನು ಸಾಮಗ್ರಿಗಳು ಇಳಿಸೋದಕ್ಕಲ್ಲಿ ಫ್ಲೈಟ್ಗಳು ಲ್ಯಾಂಡ್ ಆಗುತ್ತೆ ಅನ್ನೋದು ಮಿಲ್ಟ್ರಿಯವ್ರಿಗೆ ಅನಿಸಿ ಆವತ್ತಿನ ದಿವಸ ಅವ್ರು ರಿಕ್ವೆಸ್ಟ್ ಮಾಡಿದ್ದು RSS ಅವ್ರಿಗೆ. ಈ ರೀತಿ ಯಾವತ್ತೂ RSS ನಾವು ಸೇವೆ ಮಾಡ್ತಾಯಿದ್ದೀವಿ ಅಂತೇಳಿ ಬೋರ್ಡ್ ಹಾಕ್ಕೊಂಡು ಓಡಾಡಲ್ಲ. ನಿಸ್ವಾರ್ಥವಾಗಿ ಸೇವೆ ಮಾಡ್ತಾಯಿದ್ದಾರೆ. ಅದಿನ್ನೂ ಅವ್ರಿಗೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಅದು ಅನಿಸಿಲ್ಲ. ಹಾಗಾಗಿ ಅವ್ರು ಇನ್ನೂ ಹೇಳ್ತಾನೆ ಇದ್ದಾರೆ. ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ನಮಗೆ ಲಾಭ ಅಂದ್ಕೊಂಡು ನಾವು ಸುಮ್ಮನೆ ಇರಬೇಕಷ್ಟೆ. ಇಲ್ಲ, ಶಿವಕುಮಾರ್ ಅವರು ಮುಂದಿನ ಚುನಾವಣೆಯಲ್ಲಿ ಏನಾದರೂ ಕಾರ್ಪೊರೇಟರ್ ಆದರೆ ಈ ಜನಗಳಿಗೆ ಆಗುವಂಥ ಹೆಲ್ಪ್ ಏನು ಸುಧಾರಣೆ ಮಾಡ್ತೀರಾ ಅನ್ನುವಂಥದ್ದು? ಈಗಾಗಲೇ ಅನೇಕ ಸುಧಾರಣೆಗಳನ್ನು ಮಾಡಿದ್ದೀವಿ. ನಾನು 2010ರಲ್ಲೇ ರಾಜಕಾಲುವೆಗಳು ಒತ್ತುವರಿ ಮಾಡಿಕೊಂಡು ಇಲ್ಲಿ ಸಾಕಷ್ಟು
ಚರಂಡಿಗಳದ್ದು ಸಮಸ್ಯೆಗಳಿತ್ತು. ಅದನ್ನೆಲ್ಲವೂ ಕೂಡ ರಾಜಕಾಲುವೆಗಳನ್ನು ಸರಿಪಡಿಸಿ ಅದ್ರ ಮೇಲೆ ಏನು ಎಂಕ್ರೋಚ್ ಮಾಡಿತ್ತು ಅದನ್ನೆಲ್ಲ ಸರಿಯಾಗಿ ಮಾಡಿದ್ವಿ. ಇದು ಹೇಳಿ ಕೇಳಿ ಈ ಒಂದು 550 ವರ್ಷಗಳ ಹಿಂದೆ ಕೆಂಪೇಗೌಡರು ಕಟ್ಟಿದ ವ್ಯಾಪಾರಿ ಕ್ಷೇತ್ರ ಇದು. ಬೆಂದಕಾಳೂರು ಅಂತೇಳಿ 52 ಪೇಟೆಗಳನ್ನು ಮಾಡಿ ಆ 52 ಪೇಟೆಗಳಲ್ಲಿ ಇವತ್ತಿನ ದಿವಸ ನಾವು ಇದ್ದೀವಿ. ಚಿಕ್ಕಪೇಟೆ ಇರ್ಬೋದು, ಬಳೆಪೇಟೆ ಇರ್ಬೋದು, ಕಾಟನ್ಪೇಟೆ ಇರ್ಬೋದು, ಮಾಮೂಲ್ಪೇಟೆ ಇರ್ಬೋದು, ಅರಳೆಪೇಟೆ ಇರ್ಬೋದು, ಸುನ್ಕಲ್ಪೇಟೆ ಇರ್ಬೋದು, ಮೇದಾರ್ಪೇಟೆ, ಇವೆಲ್ಲವೂ ಕೂಡ ವೃತ್ತಿಗೆ ಸಂಬಂಧಪಟ್ಟಂಗೆ ಒಂದೊಂದು ಪೇಟೆಗಳನ್ನು ಮಾಡಿ ವ್ಯಾಪಾರಿ ಕ್ಷೇತ್ರ ಅಂತೇಳಿ ಮಾಡಿರೋಂಥ ಕ್ಷೇತ್ರ. ಹಾಗಾಗಿ ಇಲ್ಲಿ ಗುಂಡ್ಸೂಜಿಯಿಂದ ಪ್ಲ್ಯಾಟಿನಮ್ವರೆಗೂ ಸಿಗುತ್ತೆ. ಹಾಗೆ ಅದೇ ರೀತಿ ಸಣ್ಣ ಪ್ಲಾಸ್ಟಿಕ್ ಇದರಿಂದ ಹಿಡಿದು ಪ್ಲೈವುಡ್ವರೆಗೂ ಸಿಗುತ್ತೆ. ಎಲ್ಲವೂ ಕೂಡ ಹೋಲ್ಸೇಲು ಇಲ್ಲಿ ವ್ಯಾಪಾರಿ ಕ್ಷೇತ್ರ ಆಗಿರೋದ್ರಿಂದ ದಿನನಿತ್ಯ ಸಮಸ್ಯೆಗಳಿರ್ತದೆ. ದಿನನಿತ್ಯ ಸಮಸ್ಯೆಗಳಿಗೆ ಕಾಲಕ್ಕೆ ತಕ್ಕಂತೆ ಪರಿಹಾರ ಕಂಡುಕೊಳ್ಳೋದು ಮತ್ತು ಕಾಲಕ್ಕೆ ತಕ್ಕಂತೆ ಯಾವುದೇ ಸಮಸ್ಯೆಗಳು ಬಂದರೆ ಅದಕ್ಕೆ ಸ್ಪಂದಿಸೋದು ನಮ್ಮ ಕರ್ತವ್ಯ ಆಗುತ್ತೆ. ಜೊತೆಗೆ ಒಂದಷ್ಟು ರಸ್ತೆಗಳು ಇನ್ನೂ ಸಾಕಷ್ಟು ಹಾಳಾಗೋಗಿದೆ. ಯಾಕೆಂದರೆ ಎಷ್ಟೋ ರಸ್ತೆಗಳು ಇವತ್ತು 30-40 ವರ್ಷಗಳಿಂದ ಕಾಂಕ್ರೀಟ್ ಕಂಡಿಲ್ಲ ಅಥವಾ ತಾರ್ ಕಂಡಿಲ್ಲ. ಅದನ್ನೆಲ್ಲ ಸರಿಪಡಿಸೋದು ಮುಖ್ಯವಾಗಿದೆ. ಜೊತೆಗೆ ಇವತ್ತಿನ ದಿವಸ ನೀರಿನ ಸಮಸ್ಯೆ ಇನ್ನೊಂದು 10% ಇದೆ ನಮ್ಮ ಕ್ಷೇತ್ರದಲ್ಲಿ, ಇಲ್ಲ ಅಂತಲ್ಲ. ಅದನ್ನು ಕೂಡ ಸರಿ ರೀತಿಯಲ್ಲಿ ಮಾಡುವಂಥ ಪ್ರಯತ್ನ ನಾವು ಮಾಡಬೇಕಾಗುತ್ತೆ. ಓಕೆ ಸರ್, ಮುಂದಿನ ಬೇಗನೆ ಚುನಾವಣೆ ಅನೌನ್ಸ್ ಆಗಲಿ, ನೀವು ಕೂಡ ಒಂದು BBMPಯ ಕಾರ್ಪೊರೇಟರ್ ಆಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಅನೌನ್ಸ್ ಆದ ತಕ್ಷಣ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ, ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ AL ಶಿವಕುಮಾರ್ ಅವರು ಆಡಿರುವಂಥ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ಜಾನ್ ಜೊತೆ ಚೈತನ್ಯ ಕೊಟ್ಟಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.